ಫಸ್ಟ್ ಸ್ಯಾಲರಿ ತಗೊಂತಾ ಇದಾರೆ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ. ಇದು ಬಹಳ ಖುಷಿ ಆಗ್ತಾ ಇದೆ. ನನ್ನ ವಿಷಯದಲ್ಲಿ ನಾನು ಅರ್ನ್ ಮಾಡಿದ್ದು ಫಸ್ಟ್ ಪೇಮೆಂಟ್ ಅಂತ ಅಂದ್ರೆ 60 ರೂಪಾಯಿ. ಕೋರ್ಸ್ ಸ್ಟಾರ್ಟ್ ಆದ್ಮೇಲೆ, ಆ ಸ್ಟೂಡೆಂಟ್ ಜರ್ನಿ ಆದ್ಮೇಲೆ ಒಂದ್ ವರ್ಕ್ ಮಾಡುವಂತ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಫಸ್ಟ್ ಸ್ಯಾಲರಿನ ರಿಸೀವ್ ಮಾಡ್ಕೊಳ್ಳೋದು ಹೇಗಿರುತ್ತೆ ಈಗಿನ ಯುಗದಲ್ಲಿ, ಡಿಜಿಟಲ್ ಯುಗದಲ್ಲಂತೂ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆ ಫಸ್ಟ್ ಸ್ಯಾಲರಿನ ತಗೊಳ್ಳೋ ರೀತಿ, ಮತ್ತೆ ಆ ಸ್ಯಾಲರಿಲಿ ಯಾರಿಗೇನ್ ಕೊಡ್ಬೇಕು, ಮತ್ತೆ ಅದನ್ನ ಹೇಗೆ ಖರ್ಚು ಮಾಡ್ಬೇಕು ಅನ್ನೋದು ಒಬ್ಬೊಬ್ರಿಗೆ ಒಂದೊಂದರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಾನು ಫಸ್ಟ್ ಪೇಪರು ಹಾಲೆಲ್ಲ ಹಾಕ್ತಾ ಇದ್ದೆ. ಅದ್ರ ಜೊತೆಗೆ ನಾನು ಈ ವೆಲ್ಡಿಂಗ್ ಶಾಪ್ ಅಲ್ಲಿ ಎಲ್ಲ ವೆಲ್ಡಿಂಗ್ ಆದ್ಮೇಲೆ ಪ್ರೈಮರಿ ಹೊಡಿತಾರಲ್ಲ, ಆ ಕೆಲಸ ಮಾಡಿದ್ದೆ. ನಾನು 1 ವೀಕ್ 60 ರೂಪಾಯಿ ಸಿಕ್ಕಿತ್ತು ನನಗೆ. ನನ್ನ ಅದನ್ನ ತಂದು ನಮ್ಮ ಅಮ್ಮನ ಕೈ ಕೊಟ್ಟಿದ್ದಾಗ ಎಷ್ಟು ಖುಷಿ ಆದ್ರು ಅಂತ ಅಂದ್ರೆ ಅಯ್ಯೋ ಹೇಳಕ್ಕೆ ಅಸಾಧ್ಯ. ಇವತ್ತು ನಮ್ಮ ಸ್ಟೂಡೆಂಟ್, ಲಾಸ್ಟ್ ಬ್ಯಾಚ್ ಅಲ್ಲಿರುವಂತ ಸ್ಟೂಡೆಂಟ್ ದೀಪಶ್ರೀ ಮೇಡಮ್ ಇವತ್ತು ಫಸ್ಟ್ ಸ್ಯಾಲರಿನ ನಮ್ಮ ಇನ್ಸ್ಟಿಟ್ಯೂಟ್ ಇಂದ, ನಮ್ಮ ಕಂಪನಿಯಿಂದ ಕ್ರೆಡಿಟ್ ಮಾಡ್ತಿದ್ದಾರೆ. ಈ ಅಮೌಂಟ್ ನಿಮ್ಗೆ ಕೊಡ್ತಾ ಇದ್ದೀನಿ. ಐ ಆಮ್ ಸೋ ಹ್ಯಾಪಿ. ಯಾಕೆ ಅಂತಂದ್ರೆ ಈ ಕ್ರೆಡಿಟ್ ಫಸ್ಟ್ ನಿಮ್ ತಾಯಿಗೆ ಹೋಗ್ಬೇಕು. ಅವ್ರು ಎಷ್ಟು ಕಷ್ಟಪಟ್ಟು ಸಾಕಿದ್ದಾರೆ, ಅವ್ರು ಎಷ್ಟು ಸ್ಟ್ರಗಲ್ ಮಾಡಿದ್ದಾರೆ, ಅದೆಲ್ಲ ಕೂಡ ಅವ್ರು ಮಾತಾಡಿದಾಗ ನನ್ಗೆ ನೆನಪಾಯ್ತು. ಅಂಡ್ ನೀವು ತುಂಬಾ ಗ್ರೋ ಆಗ್ಬೇಕು ಅಂತ ನಾನು ಅನ್ಕೊಂತೀನಿ ಈ ವಿಡಿಯೋ ಮುಖಾಂತರ. ಅಂಡ್ ಆಲ್ ದ ವೆರಿ ಬೆಸ್ಟ್.